ಸಿಕ್ಕದ್ಲು ಅಯ್ಯೋ ಛೆ ಹೋಗೇ ಬಿಟ್ಲು ಇಲ್ಲ ಮಗ ನಿಂಗೆ ಸಿಕ್ಕದ್ಲೇನೋ ಮಗ ಎಲ್ಲೋ ಹೋಗಳ ಅವಳು ಎಷ್ಟು ಹುಡುಗರು ಸಿಗ್ತಾ ಇಲ್ಲ ಕಣ್ಲ ನನಗೂ ಸಿಗ್ತಾ ಇಲ್ಲ ಲೋ ಪ್ರೀತು ಅದೈತೆ ಇದೈತೆ ಅಂತ ಕರ್ಕೊ ಬಂದೆ ಇಲ್ಲೇನು ಸಿಗ್ತಾನೆ ಇಲ್ವಲ್ಲೋ ಹ್ಞೂ ಯಾಕ್ರಪ್ಪ ಏನ್ ಹುಡುಕ್ತಾ ಇದ್ದೀರಾ? ನಾನು ಡಾರ್ಲಿಂಗ್ ನೆಟ್ವರ್ಕ್ ಕಾಣಿನ ಸಿಗ್ತಾನೆ ಇಲ್ವಲ್ಲ ಅವಳು ನನ್ನ ಮಕ್ಳ ಯಾಕಪ್ಪ ನೀನೇನು ಹುಡುಕ್ತಾ ಇದೀಯಾ? ಚಳಿಗೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತ. ಪ್ರೀತು ಒಂದ್ ಸೂಪರ್ ಐಡಿಯಾ ಕಾರಲ್ಲಿ ಹೋಗ್ಬಿಟ್ಟು ಎಣ್ಣೆ ತರೋಣ ಡಬ್ಬ ಐಡಿಯಾ ಕೊಡ್ತೀಯಲ್ಲ. ಹಳ್ಳಿಗೆ ಬಂದಿದ್ದೀನಿ, ಪ್ರಕೃತಿಗೆ ಅನುಗುಣವಾಗಿ ಏನಾದ್ರೂ ಸಮಥಿಂಗ್ ಚೇಂಜ್ ಬೇಕು ಅಂತ ನನ್ನ ದೇಹ ಮತ್ತೆ ಮನಸ್ಸು ಬೇಡಿಕೆ ಹಾಕ್ತಾ ಇದೆ ಕಣ. ಸಮಥಿಂಗ್ ಚೇಂಜಾ ಲೈ ಎಳ್ನೀರು ಅನ್ಸುತ್ತೆ ಕಣ. ಡಬ್ಬ ನನ್ನ ಮಕ್ಕ ನಿಮ್ಗೆ ಅರ್ಥವೇ ಆಗಲ್ಲ. ಅದು ಒಂದೇ ಲಿಕ್ವಿಡ್ನ ಹಾಕಿದ್ದೆ ಹಾಕಿ ಸಮಥಿಂಗ್ ಚೇಂಜ್ ಕೊಡೋ ಪ್ರೀತು ಅಂತ ಒಂದೇ ಕಣ್ಣಲ್ಲಿ ಆಳ್ತಾ ಇದ್ದಾನೆ ಕಣೋ. ಯಾರೋ ನನ್ನ ಲಿವರು. ಅಯ್ಯೋ ಪಾಪ ಇವಾಗ ಏನೋ ಮಾಡ್ತೀಯಾ? ಲೋಕಲ್ಲ ಇಲ್ಲಿ ಸಿಗುತ್ತಾ? ಸಿಕ್ತಲ್ಲ ಎಲ್ಲೋ ಕಮಾನ್. ರಂಗ ಏನೋ ಮಾಡ್ತಿದ್ಯಾ? ಅಣ್ಣ ಊಟ ಆಗ್ತಾ ಇದೀನಣ್ಣ. ನಂಗೂ ಸ್ವಲ್ಪ ಊಟ ಹಾಕೋ. ನಿಮ್ಗೆ ಬೂಸ ಅಲ್ಲ ಕಣೋ, ಕುಡಿಯಕ್ಕೆ ಬೈಲಿ ಬಂದೇಡ. ಈ ಲೋಕಲ್ಲು ಕಳ್ಬೇಕಾಗಿತ್ತು. ಕಳ್ಳ ಅಮ್ಮರಿದಾರಣ್ಣ. ಗೊತ್ತು ಕಣ. ಹೋಗ್ತಾ ಬಿರಿಯಾನಿ ತಿನ್ಕೊಂಡು ಸರಿ ಕೊಳ್ಳು. ರಾತ್ರಿ ನೋಡೋಣ. ಸರಿ ಹೊಟ್ಟೆ ಹಸ್ಕೊಂಡು ಊಟ ಹಾಕೋ. ಡನ್. ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ಇಲ್ಲಿನ ಬ್ಯೂಟಿ ನೋಡಿ ಎಂಜಾಯ್ ಮಾಡೋದಕ್ಕಲ್ಲ ದಿಶಾ. ಇದಕ್ಕಿಂತ ಬೆಟರ್ ಕೆಲಸ ಇನ್ನೇನಿದೆ ಇಲ್ಲಿ? ಬೇಡ ಅಂದ್ರೂ ಈ ಹಳ್ಳಿಗೆ ಎಳ್ಕೊಂಡು ಬಂದಿದ್ಯಾ ನನ್ನ. ಐ ಆಮ್ ಜಸ್ಟ್ ಹೇಟಿಂಗ್ ಇಟ್ ಮಾಮ್. ನಾನು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದು ನಿನಗೆ ಗೊತ್ತಾಗೋದಿಲ್ಲ ದಿಶಾ. ಅಂದ್ರೆ ಸಿಟಿಲಿ ಮಾತ್ರ ಅಖಿಲಾಂಡೇಶ್ವರಿ ಹವಾ ಇದೆ ಅಂದ್ಕೊಂಡಿದ್ದೆ, ಆದರೆ ಅರಸನ ಕೋಟೆ ಅರ್ಧ ಊರೇ ಅಖಿಲಾಂಡೇಶ್ವರಿದು. ನಿಜ ಹೇಳಬೇಕು ಅಂದರೆ ಅಖಿಲಾಂಡೇಶ್ವರಿ ಸಂಪತ್ ನೋಡಿ ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅವಳಿಗಿರೋದು ಒಂದಲ್ಲ ಎರಡಲ್ಲ, ಸಾವಿರಾರು ಎಕರೆಗಳು. ವಾಟ್? 1000 acres? ಎಸ್ ದಿಶಾ, ಪ್ರೀತಮ್ ಮನ್ಸನ್ನ ಗೆಲ್ಲೋದಲ್ಲ ನಿನ್ನ ಟಾರ್ಗೆಟ್. ಅಖಿಲಾಂಡೇಶ್ವರಿ ಹೇಳಿದ್ರೆ ಅವನು ಕೋತಿಗೂ ತಾಳಿ ಕಟ್ತಾನೆ. ಅಖಿಲಾಂಡೇಶ್ವರಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾವ ಆಯ್ಕೆನೂ ಇರಬಾರ್ದು. ದ್ಯಾಟ್ ಇಸ್ ಯುವರ್ ಟಾರ್ಗೆಟ್ ದಿಶಾ. ಅಖಿಲಾಂಡೇಶ್ವರಿ ತಾನು ನೋಡದೆ ಇರೋ ಹಿರಿ ಸೊಸೆ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದಾಳೆ. ಅದನ್ನ ಮೀರಿ ನೀನು ನಿಂತ್ಕೋಬೇಕು ದಿಶಾ. ಅದಕ್ಕೆ ಅಂತ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡಿ ಅಖಿಲಾಂಡೇಶ್ವರಿ ಮನಸ್ಸನ್ನ ಗೆಲ್ಬೋದು. ಫಾರ್ ಎಕ್ಸಾಂಪಲ್ ರಂಗೋಲಿ ಅಖಿಲಾಂಡೇಶ್ವರಿಗೆ ತುಂಬ ಇಷ್ಟ ಅನ್ನೋದನ್ನ ಬೇರೆಯವ್ರ ಬಾಯಿಂದ ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಅವಳು ಬರೋದಕ್ಕೂ ಮುಂಚೆ ನೀನು ರಂಗೋಲಿ ಹಾಕಿ ಅವಳ ಮನಸ್ಸನ್ನ. ಡನ್ ಮಾಮ್. ನಾ ಹಾಕೋ ರಂಗೋಲಿ ನೋಡಿ ಅಖಿಲಾಂಡೇಶ್ವರಿ ಹಾಗೆ ಕಳ್ದು ಹೋಗ್ಬೇಕು. ಹಾಗೆ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅಖಿಲಾಂಡೇಶ್ವರಿ ಅಂತ ಹೇಳೋ ಜನಗಳು ಒಂದಲ್ಲ ಒಂದು ದಿವಸ ಮೀರಾ ಹೆಸರು ಹೇಳೋ ಹಾಗೆ ಮಾಡೇ ಮಾಡ್ತೀನಿ. ಇಷ್ಟು ದೊಡ್ಡದಾಗಿ ರಂಗೋಲಿ ಹಾಕ್ತಿದ್ಯಾ? ಏನ್ ಸಮಾಚಾರ? ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಹೇಗೋ ಹಳ್ಳಿಗೆ ಬಂದಿದೀವಿ. ಅಮ್ಮೋರ್ಗೆ ರಂಗೋಲಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ. ಅಕ್ಕ, ಹಾಗಾದ್ರೆ ಅಮ್ಮೋರಿಗೆ ತುಂಬಾ ಇಷ್ಟ ಆಗ್ಬೇಕು ಆ ರೀತಿ ರಂಗೋಲಿ ಬಿಡು. ಮತ್ತೆ ಬಿಟ್ಬಿಡ್ತೀವಾ? ನಾನ್ ಹಾಕೋ ರಂಗೋಲಿ ಅಮ್ಮೋರಿಗೆ ಖಂಡಿತ ಇಷ್ಟ ಆಗುತ್ತೆ, ನೋಡ್ತಿರೋ.
ಏನೇ ಮಾಡ್ತಾ ಇದೀಯಾ? ಕುಂಟೆ ಬೇಲೆ ಆಡ್ತಾ ಇದೀವಿ, ಕಾಣಿಸ್ತಿಲ್ವಾ ರಂಗೋಲಿ ಆಗ್ತಾ ಇರೋದು? ಏ ಗಣಿ, ಸುಮ್ಮನಿರೋದಕ್ಕಾಗಲ್ವನೋ ನಿನಗೆ? ದಿಶಾ ಅಮ್ಮ, ಇವತ್ತು ಹಬ್ಬ ಅಲ್ವಾ, ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೆ. ನೀವು ರಂಗೋಲಿ ಬಿಡೋಕೆ ಬರೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಬನ್ನಿ ಒಟ್ಟಿಗೆ ರಂಗೋಲಿ ಹಾಕೋಣ. ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ನಿನ್ ಪಕ್ಕ ನಾನು ಕೂತ್ಕೊಂಡು ರಂಗೋಲಿ ಬಿಡ್ಬೇಕಾ? ಕ್ಷಮಿಸಿಮ್ಮ, ಬಾರೋ ಗಣಿ ಹೋಗೋಣ. ಮಗ ಬಾಬಿ ಬಾಬಿ ಭಾಬಿ ಬುಲಿಸ್ಟು ಅವಳೇಕೋ ಬಂದಿಲ್ಲಿ. ಲೇ ಅದ್ಕೆ ಕಣೋ. ಭಾಬಿ ಮಾಮ್, ನಿಮ್ಮ ಹುಡುಗಿಗೆ ರಂಗೋಲಿ ಬೇರೆ ಬಿಡಕ್ಕೆ ಬರುತ್ತೇನೋ? ಅವಳಗ ಆ ಸೀನೆಲ್ಲ ಇಲ್ಲ. ಹೀಗೆಲ್ಲ ರಂಗೋಲಿ ಬಿಟ್ಟು ಮನೆಯವ್ರ ಮನ್ಸ್ಗೆಲ್ಲೋ ಪ್ಲಾನಾ? ಅದಕ್ಕೆ ಈ ದಿಶಾ ಅವಕಾಶ ಮಾಡ್ಕೊಡ್ತಾಳ? ಒಳ್ಳೇದು ಕಂಡ್ರೆ ತುರ್ಕೆ ಶುರು ಆಗುತ್ತೆ ಅನ್ಸುತ್ತೆ. ಇವಳು ಹೇಗೆ ನೆನ್ಸ್ಕೊಂಡ್ರೆ ಕಳ್ಳಿ ಹಲ್ ಕುಡ್ದಂಗೆ ಆಗ್ತಿದೆ. ಅಂತ ಮಾಸ್ ಎಸ್ ಮಾಮ್ಸ್. ಬಲಿಕ ಬಕ್ರ ಕಳಿಸ್ತೀನಿ. ಸಗಣಿ ಮ್ಯಾಟ್ರ್ ರೆಡಿ ಮಾಡ್ಕೊಳ್ಳಿ. ಮಗ ಅದ್ಕೆಗ ಕೆಟ್ಟವರು ಕೆಡ್ಡೆ ಆಗ್ಬೇಕಾದ್ರೆ ಯಾರು ತಪ್ಸಕ್ಕಾಗತ್ತೆ? ವಾಟ್ ಯು ಸೇ ಗೈಸ್? ಕರೆಕ್ಟ್ ಮಾಮ್ಸ್. See you soon. 1 2 3. ಹೇ ದಿಶಾ. ಏ ಚಿಚೆ, ಏನಿದ್ ರಂಗೋಲಿ ಹಿಂಗಿದೆ? ಯಾರು ಹಾಕಿದ್ದು? ಪಾರ್ವತಿನಾ? ಬೇಡದೆ ಇರೋ ಭಿಕಾರಿಗಳು ಬಿಡಿಸಿರೋ ರಂಗೋಲಿ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಪ್ರೀತು? ಎಷ್ಟು ದರಿದ್ರವಾಗಿದೆ ಅಂತ ನೋಡ್ತಾ ಇದ್ದೆ. ಯಕ್, ವರ್ಸ್ಟ್ ಡಿಸೈನ್ ಅಲ್ವಾ ಅಲ್ವಾ? ರೈಟ್. ಆಕ್ಚುಲಿ ದಿಶಾ, ಬೇರೆ ಯಾರೋ ರಂಗೋಲಿ ಬಿಡಿಸೋದ್ಕಿಂತ ನೀನೇ ಬಿಡಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ವಾ? ಸೇಮ್, ನನಗೂ ಹಾಗೆ ಅನ್ಸಿದ್ದು. ಈ ಡಬ್ಬಾ ಡಿಸೈನ್ ನೋಡೋಕ್ಕಾಗ್ತಿಲ್ಲ. ಹೌದೌದು, ಡಬ್ಬಾ ಡಿಸೈನ್.